ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ನೀರಿನಲ್ಲಿ ರಾಜಕೀಯ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಅವರ ಪತಿ ಎಚ್.ಡಿ. ದೇವರಾಜ್ ಹಾಗೂ ಜಲಜೀವನ್ ಯೋಜನೆಯ ಗುತ್ತಿಗೆದಾರರು ಕೂಡ ಇವರೇ ಆಗಿದ್ದಾರೆ. ಅವರಿಗೆ ಬೇಕಾದವರಿಗೆ ಮಾತ್ರ ನೀರಿನ ಸಂಪರ್ಕ ಕೊಟ್ಟಿದ್ದಾರೆ ಎಂದು ಅವರ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ವೈಹುಣಸೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರು ನೀರಿಗಾಗಿ ಬಿಂದಿಗೆ ಹಿಡಿದು ಮುತ್ತಿಗೆ ಹಾಕಿದ್ರು. ಇನ್ನು ಸದಸ್ಯೆ ಗಂಡ ದೇವರಾಜ್ ಅವರನ್ನ ನೀರು ಕೇಳಿದ್ರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡಿಕೊಳ್ಳಿ, ನಾನು ನೀರು ಬಿಡುವುದಿಲ್ಲ ಎಂದು ಮಹಿಳೆಯರ ವಿರುದ್ಧ ನಾಲಿಗೆ ಹರಿಬಿಡುತ್ತಾರೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ನೇತ್ರಾವತಿ ಅವರ ಗಂಡ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಗ್ರಾಮದಲ್ಲಿ ರಾಜಕೀಯ ಮಾಡಿಕೊಂಡು ಮಹಿಳೆಯರಿಗೆ ನೀರು ಬಿಡ್ತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಗ್ರಾಮದಲ್ಲಿ ಅವರಿಗೆ ಬೇಕಾದ ಮನೆಗಳಿಗೆ ಮಾತ್ರ ನೀರು ಪೂರೈಕೆ ಮಾಡಲಾಗ್ತಾ ಇದ್ದಾರೆ. ನಾವು ಈ ಗ್ರಾಮದವರು ಅಲ್ಲೇನ್ರಿ, ನಮಗೆ ಯಾಕೆ ನೀರು ಕೊಡ್ತಾ ಇಲ್ಲ, ಕನಿಷ್ಠ ನೀರು ಕುಡಿಯಲು 2 ಬಿಂದಿಗೆ ನೀರು ಕೊಡಿ ಎಂದು ಮಹಿಳೆಯರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ರೆ ಜಲಜೀವನ್ ಯೋಜನೆಗೂ ನಮ್ಮ ಪಂಚಾಯಿತಿಗೂ ಯಾವುದೇ ಸಂಬಂಧವಿಲ್ಲ, ನಾವು ನಮ್ಮ ಪಂಚಾಯಿತಿಯಿಂದ ನೀರನ್ನ ಬಿಡ್ತಾ ಇದ್ದೇವೆ, ನಿಮಗೆ ಬರಲಿಲ್ಲ ಅಂದ್ರೆ ನಾವು ಏನ್ ಮಾಡೋದು ಎಂದು ಹಾರಿಗೆ ಉತ್ತರ ಕೊಡ್ತಾರೆ ಎನ್ನುತ್ತಾರೆ. ನಮಗೆ ನೀರು ಬಿಡುವ ತನಕ ನಾವು ಪಂಚಾಯಿತಿ ಬಿಟ್ಟು ಹೋಗೋದಿಲ್ಲ ಎಂದು ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ಗ್ರಾಮ ಪಂಚಾಯಿತಿಯ ಕಡೆಯಿಂದ ವೈಹುಣಸೆಹಳ್ಳಿ ಗ್ರಾಮದಲ್ಲಿ ಊರೆಲ್ಲ ನೀರಿದೆ, ಊರೆಲ್ಲ ನೀರಿದೆ. ಆದ್ರೆ ಒಂದು 6-7 ಮನೆ ನೀರಿಲ್ಲ. ಏನ್ ಕಾರಣ ಅಂದ್ರೆ ಏನೋ ರಾಜಕೀಯ ಒಂದು ಕಾರಣ, ಮೈನ್ ರಾಜಕೀಯ ಒಂದು ಕಾರಣ. ಅವ್ರಿಗೆ ಬೇಕಾದ ಮನೆಗಳಿಗೆ ಏನು ಅವ್ರಿಗೆ ಬೇಕಾದ ಮನೆಗಳಿಗೆ ಎಷ್ಟು ಬೇಕಷ್ಟು ನೀರು ಹೋಗ್ತದೆ. ಅವ್ರಿಗೇನ ಎದುರು ತಿರ್ಕೊಂಡ್ರೆ ಅವ್ರ ಮನೆಗೆ ನೀರಿಲ್ಲ. ಏನಿದು ರಾಜಕೀಯ ಮಾಡ್ದಂಗೆ ಲೆಕ್ಕ ಇದು. ನಾವೇನಾದ್ರು ನೀರು ಕೇಳಕ್ ಹೋದ್ರೆ ಆಗ ಬಿಡ್ತಾ ಇದ್ವಪ್ಪ, ರಾತ್ರಿ 10 ಗಂಟೆಗೆ ಬಿಡ್ತೀವಿ, ಬೆಳಗ್ಗೆ 6 ಗಂಟೆ ಆಗ್ಬೋದು. ಏನು ಎಲ್ಲ ಚರಂಡಿಗೆ ರೋಡಿಗೆ ಹೋಗ್ತಾ ಇದೆಯಾ ನೀರು, ನಮ್ಮ ಮನೆಗೆ ಮಾತ್ರ ನೀರು ಬರ್ತಾ ಇಲ್ಲ. ನೀರು ಕೇಳಿ ವಾಟರ್ ಮ್ಯಾನ್ ಕೇಳಿದ್ರೆ ನಾವು ಡೈಲಿ ನೀರು ಬಿಡ್ತಾ ಇದ್ವಿ. 46 ಲೈನ್, ಒಂದು ಲೈನ್ಗೆ 46 ಕಲೆಕ್ಷನ್ ಇದೆ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಲ್ಲ ನೀರಂದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ. ಹಸುಕರಿಗೆ ನೀರು ಇಡಕ್ಕೆ ನೀರಿಲ್ಲ, ಪಕ್ಕದ ಮೇಲೆ ಬೋರ್ ಇರಬೇಕು, ಅವ್ರು ಕೇಳಬೇಕು, ನಾವು ತಗೊಂಡ್ಬರ್ಬೇಕು. ಏನು ಸಮಸ್ಯೆ ಇದೆ? ಅಲ್ಲ ದುಡ್ಡು ತಗೊಂಡ್ಬರ್ಬೇಕು ಕಾಸು. ಊರಲ್ಲೆಲ್ಲ ನೀರಿದೆ, ಚರಂಡಿ ತುಂಬಿ ರೋಡ್ಗೆ ಹೋಗ್ತಾ ಇದ್ದು, ಚರಂಡಿಗೆ ಹೋಗುತ್ತೆ ಸಿಕ್ಕಾಪಟ್ಟೆ. ನಮ್ದು ಸಮಸ್ಯೆ ಇದು ಆಗಿದೆ ಸರ್. ಏನ್ ನಿಮ್ ಸಮಸ್ಯೆ? ನೀರು ಬರ್ತಾ ಇಲ್ಲ. ನೀರು 2 ತಿಂಗಳಿಂದ ಕೇಳ್ತಾ ಇದ್ದು ನೀರು ಬರ್ತಾ ಇಲ್ಲ. ಸಾಲು ಮಾಡ್ತೀರಿ ಅಂತಾರೆ, ಮಾಡ್ತಾ ಇಲ್ಲ. ಯಾರು ಊರು ಇದು ಕಾಂಟ್ರಾಕ್ಟ್ ತಗೊಂಡಿರೋ. ಯಾರು ಕಾಂಟ್ರಾಕ್ಟ್ ತಗೊಂಡ್ರದು? ದೇವರಾಜ್. ಈಗ ಪಂಚಾಯತಿಯಲ್ಲಿ ಕೇಳಿದ್ರೆ ಏನಂತಾರೆ? ಕೇಳಿದ್ರೆ ಈಗ ಸಾಲ್ವ್ ಮಾಡ್ತೀರಿ ಅಂತ ಮಾಡ್ತಾ ಇದ್ದಾರೆ. ಜಲಜೀವನಲ್ಲಿ ಇದಾಕಿದಾರಲ್ಲ, ಹಾಕಿದ್ದಾರೆ, ಎಲ್ಲ ಕಿತ್ತಾಕಿ ಎಲ್ಲ ಇದು ಮುಂದೆ ಹೋಗ್ತಾ ಇದೆ. ನೀರು ಅಲ್ಲಿ ಬರ್ತಾ ಇಲ್ಲ. ಕಡೆಗೆ ಕ್ವಾಲಿಟಿ ಇಲ್ವ? ಅದು ಕ್ವಾಲಿಟಿ ಇದೆ. ಮುಂದೆ ಲೈನ್ಗೆಲ್ಲ ಬಿಗಿಸ್ಬಿಟ್ಟವ್ರೆ 50 ನಲ್ಲಿ. ಎಲ್ಲ ಮುಂದೆ ಹೊರಟೋಗ್ತಾವೆ, ಎಲ್ಲ ಹೋಗ್ತಾವೆ. ನಾವು ಕೇಳ್ತಾ ಇದ್ರೆ ತಲೆಕಾಕಂತ ಇಲ್ಲ. ಜಲಜೀವನ ಅನ್ನೋದು ಮನೆಗೂ ನೀರು ಅಂತ ಲೆಕ್ಕ. ಮನೆಗೂ ನೀರು ಅಂತ ಹೇಳ್ತಾ ಇದ್ರಲ್ಲ, ಮನೆಗೂ ಎಲ್ಲಿ ಬರ್ತಾ ಇದೆ ನೀರು? ಮನೆಗೂ ಬರ್ತಾ ಇಲ್ಲಲ್ಲ ನೀರು. ಅದ ಈ ತಾಯಿಯವರಿಗೆ ಇರೋದು ಒಬ್ಳು ಸುತ್ತಿ ಸಾಕಾಗಿ ನಾನು ಬಿಟ್ಬಿಟ್ಟಿದ್ದೀನಿ, ಬರಬೇಡ ನಮ್ಮ ಮನೆ ಹತ್ರ ಹಾಕೊಡ್ತೀವಿ ಅಂತ ಹೇಳಿದ್ರು. ಇವಕ್ಕೂ ಹಾಕೊಡ್ಲಿಲ್ಲ. ಯಾರಂಗೆ ಹೇಳಿದ್ದಮ್ಮ? ದೇವರಾಜಪ್ಪ. ಹಾಕಿದಾರ ನಲ್ಲಿ? ಹಾಕೊಟ್ರೆ ನಲ್ಲಿ? ಇಲ್ಲ, ಹಾಕಿಲ್ಲ. ಏನಂತಾರೆ ಈಗ ಕೇಳಿದ್ರೆ? ಹಾಕೊಡ್ತೀವಿ ಅಂತ ಹೇಳ್ತಾವ್ರೆ 8 ತಿಂಗಳಿಂದ. ಅಮ್ಮ ಹೋಗಿ ಎತ್ಕೊಂಬರಕ್ಕಾಗುತ್ತೆ. ಅವ್ರಿಗಿನ ಹಿಂದೆ ಹೇಳಿರೋರಿಗೆಲ್ಲ ಕಲೆಕ್ಷನ್ ಕೊಟ್ಟಿದ್ದೀರಾ, ಅವ್ರು ಹೇಳ್ದಾಗಿಂದ ಅವ್ರ ಕಲೆಕ್ಷನ್ ಇಲ್ಲ. ನಮ್ಗೆ ಹಿಂದೆನಿಂದ ಆಮೇಲೆ ನಾನು ಕೇಳ್ದಾಗಿಂದ ಎಲ್ಲರಿಗೂ ಕೊಡ್ತಾನೆ. ಅವ್ರಿಗೆ ನನ್ ಮಾತ್ರ ಆಗ್ತಾ ಇಲ್ಲ ನಲ್ಲಿ. ಯಾಕಮ್ಮ? ಯಾಕ ಆಗ್ತೀವಿ? ಯಾಕಂದ್ರೆ ಅವ್ರು ಬಡವರು, ಯಾರು ಕೇಳೋರಿಲ್ಲ ಮಾಡೋರಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ನಾನು ಒಬ್ಳೆ ಯಾರು ಇಲ್ಲಲ್ಲ ಕೇಳೋರು. ಯಾರ ನಮ್ಮಂತವ್ರು ಯಾರನ್ನೊಬ್ರು ಕೇಳೋರು ಇದ್ರೆ ಕೇಳೋರು ಯಾರು ಇಲ್ಲಿ ಮುನಿಯ ಹೇಳಕ್ಕೆ. ಈಗ ಸರಿ, ನೀವು ಪಂಚಾಯತಿಯಲ್ಲಿ ಬಂದು ಕೇಳ್ಬೋದಾಯ್ತಲ್ಲ PDOನ? ವೈಹುಣಸೆಹಳ್ಳಿ ಪಂಚಾಯತಿನೂ ವೈಹುಣಸೆಹಳ್ಳಿನೇ. ಬಟ್ ನೀರು ಕೇಳ್ತಿದ್ರೆ ನೀರು ಬರ್ತಾ ಇಲ್ಲ. ಊರೆಲ್ಲ ಬರ್ತಿದೆ, ನಮಗೆ ನೀರು ಒಂದು 5 ಮನೆ 6 ಮನೆಗೆ ನೀರು ಬಿಡ್ತಿರಲಿಲ್ಲ. ಅದು ಅಧ್ಯಕ್ಷರಿಗೆ ಕೇಳಿ ಅಧ್ಯಕ್ಷರಿಗೆ ಗಮನ ಕೊಟ್ಟಿದ್ದೀವಿ. ಅವರು ಮೇಲೆ ಹಾಕೊಂಡಿದ್ದೆ. ಅವ್ರು ಕೇಳಿದ್ರೆ ಗ್ರಾಮ ಪಂಚಾಯತಿಯವರು ಬಂದು ಕೇಳಿದ್ದೀವಿ. PDO ಮೇಡಮ್ ಕೇಳಿದ್ರು ಸರ್, PDO ಮೇಡಮ್ ಸ್ಪಾಟಿಗೆ ಬಂದು ಕೇಳಿದ್ರು. ಸೋಮವಾರ ಅಧ್ಯಕ್ಷರಿಗೆ ಮಾಡ್ಕೊಡ್ತೀವಿ ಅಂತ. ಸೋಮವಾರ ಆಯ್ತು, ಮಂಗಳವಾರ ಆಯ್ತು, ಬುಧವಾರ ಬಂದು ಪಂಚಾಯತಿ ಹತ್ರ ಧರಣಿ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ನೀರು ಬೇಕು ಕೊಡೋರ್ಗು ನಾವು ಹೋಗೋದಿಲ್ಲ. ಈಗ ಇಷ್ಟು ದಿನ 6 ತಿಂಗಳಿಂದ ನಮ್ಗೆ ನೀರಿಲ್ಲ. ಎಷ್ಟು
ಯಾರು ಹಂಗೆ ಹೇಳಿದ್ದು? ನಮ್ಮ ಅಲ್ಲಿ ಜಲಜೀವನ ಮಾಡಿಸಿದ್ಲ ಮಾಡಿಸಿದ್ರೆ ನೀರು ಬರ್ತಾ ಇಲ್ಲ. ಅದು ಮಾಡಿಸಿದ್ದಾಗಿಂದಾನೆ ಬರ್ತಾ ಇಲ್ಲ. ಒಂದ್ ನಿಮಿಷ ಜಲಜೀವ ಅಧ್ಯಕ್ಷ ಅದು ಗ್ರಾಮ ಪಂಚಾಯತಿ ಮೆಂಬರ್ ಪಂಚಾಯತಿ ಅಂಡವ್ರು ನಮ್ಗೆ ಕೊಟ್ಟಿಲ್ಲ. ಪಂಚಾಯತಿ ಅಂಡವ್ರು ಕೊಟ್ಟಿಲ್ಲ ತಾನೆ. ಪಂಚಾಯತಿ ಅಂಡವರಲ್ಲಿರೋ ಪೈಪ್ಗಳು ಹಾಕಿ ತಗಬೇಕು. ಅದಕ್ಕೆ ಯಾರು ಪರ್ಮಿಷನ್ ಆ ನೀರಲ್ಲಿ ಆ ಪೈಪ್ಗಳಲ್ಲಿ ಬಿಡ್ಲಿ ಬಿಡ. ಪೈಪ್ಗಳು ಹಾಕ್ಬಿಟ್ಟು ಪಂಚಾಯತಿ ಅಂಡವ್ರು ಕೊಟ್ಮೇಲೆ ಆ ಜಲಜೀವನ ಹತ್ರ ಕೊಳ್ಳಿ. ಅಲ್ಲಿವರೆಗೂ ಮೊದಲಿರೋ ಪೈಪ್ಗಳಿಂದ ನಮ್ಗೆ ನೀರು ಬೇಕು. ಈಗ 6 ತಿಂಗಳಿಂದ ನೀರಿಲ್ಲ ಅಂತ ಇದ್ರಲ್ಲ, ಸರಿ ನೀವು 6 ತಿಂಗಳಿಂದ ನೀರಿಗಾಗಿ ಏನ್ ಮಾಡ್ತಾ ಇದ್ರಿ? ಅಲ್ಲಮ್ಮ, ಎಲ್ಲಿಂದ ತರ್ತಾ ಇದ್ರಿ ನೀರು? ಟ್ಯಾಂಕರ್ಗಳಲ್ಲಿ ಹಾಕ್ತಾ ಇದೀವಿ, ದುಡ್ಡು ಕೊಟ್ಟು ಹೊಡ್ಸ್ಕೊಂತ ಇದೀವಿ. ಬಟ್ ಆಮೇಲೆ ಇದು ಟ್ಯಾಂಕರ್ ಅಲ್ಲಿ ಅದ್ರಲ್ಲಿ ಹಾಕ್ಸ್ಕೊಂತ ಇದೀವಿ. ತೋಟಗಳ ಕಡೆಯಿಂದ ಎತ್ಕೊಂಡ್ಬಂದು ಬಿಟ್ಕೊಂತ ಇದೀವಿ ನೀರು. ಹಂಗೆಲ್ಲ ಕಷ್ಟ ಪಡ್ತಾ ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೇಳಿದ್ರೆ ಏನಂದ್ರು? ಹಾಕ್ಸ್ತೀವಿ ಅಂತಾರೆ. ಮೆಂಬರ್ ಕೇಳಿದ್ರೆ ನಿಮ್ ಕೈಲಿ ಅದೇ ಮಾಡಿಸ್ಕೊ ಹೋಗ್ರಿ. ಆದ್ರೆ ಮಾಡಿಸ್ಕೊಂಡ್ರೆ ನಿಮ್ ಕೈಲಿ ಯಾರು ಮೆಂಬರ್ ಯಾರು? ದೇವರಾಜ್ HD ದೇವರಾಜ್ HD ದೇವರಾಜ್ ಎಲ್ಲ ಅವ್ರದ್ದೇ ಸರ್. ಎಲ್ಲ ಅವ್ರದ್ದೇ. ಅಲ್ಲ ನೀರಿಲ್ಲದ ಏನ್ ಮಾಡಕ್ ಆಗುತ್ತೆ? ಊಟ ಇಲ್ಲ, ನೀರಿಲ್ಲ, ದನಕ್ಕೆ ನೀರಿಲ್ಲ. ಅವ್ರು ಮಾತಾಡಿರೋದು ಪಿನ್ ಟು ಪಿನ್ ಎಲ್ಲ ರೆಕಾರ್ಡ್ ಮಾಡಿ ಇಕ್ಕಿದೀವಿ. ಅದನ್ನು ಬೇಕಾದ್ರೆ ರೆಕಾರ್ಡ್ ಬೇಕಾದ್ರೂ ಕೊಡ್ತೀವಿ. ಸರ್ ಏನು ಈಗ ನಿಮ್ಮ ಆರೋಪ ಏನು ಸರ್? ನೀರು ಮನೆಗೆ ನೀರು ಅಂತ ಕನೆಕ್ಷನ್ ಇದು ಮಾಡಿದ್ದಾರೆ. ವೈಹುಣಸನಹಳ್ಳಿ ಗ್ರಾಮ ಪಂಚಾಯತ್ ಇದು. ವೈಹುಣಸನಹಳ್ಳಿಯಲ್ಲಿ ಕಳಪೆ ಕಾಮಗಾರಿ ಅಂದರೆ ಇದರಷ್ಟು ದರಿದ್ರ ಕಾಮಗಾರಿ ಎಲ್ಲಿ ಮಾಡಿಲ್ಲ. ಒಂದು ಮನೆ ಕೂಡ ನೀರು ಬರ್ತಾ ಇಲ್ಲ. ನಾವು AEEಗೂ JEಗೂ ಎಲ್ಲ ರಿಪೋರ್ಟ್ ಮಾಡಿದ್ರು ಕೂಡ ಅವ್ರು ಒಂದು ಚೂರಿಗೆ ನಮ್ಮ ಗಮನಕ್ಕೆ ಬಂದಿದೆ ಏನೋ ಮಾಡ್ತೀವಿ, ಗಮನಕ್ಕೆ ಬಂದಿದೆ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಹೊರತು ಏನು ಗಮನಕ್ಕೆ ತಗೊಂಡಿಲ್ಲ. ಇದುವರೆಗೂ ಬಂದು ನೋಡಿ ಇಲ್ಲ. ಆ ಟೆಂಡರ್ ಹಾಕ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೂ ಮನೆಗೂ ಮುಂಚೆ ಪಂಚಾಯತಿನಲ್ಲಿ ಡಿಸ್ಕನೆಕ್ಟ್ ಮಾಡಿ ಮತ್ತೆ ನಲ್ಲಿ ಕಲೆಕ್ಷನ್ ಹಾಕಿದ್ಮೇಲೆ ಆ ನಲ್ಲಿಯಲ್ಲಿ ನೀರು ಬರ್ತಾ ಇದೆಯಲ್ಲ, ಮನೆಗೆ ನೀರು ಹೋಗ್ತಾ ಇದೆಯಲ್ಲ, ಆ ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡಿ ಅದನ್ನು ವಿಚಾರಣೆ ಮಾಡಿಲ್ಲ. ಅವ್ನು ಇಷ್ಟು ಬಾರಿಗೆ ಮಾಡಿಬಿಟ್ಟು ಬಿಟ್ಟಿದ್ದಾನೆ. ಆ ಪಾಪ ನೀರು ಹೋಗ್ತಿದ್ದವರು ಅವರು ಬಂದು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಏನಾಗ್ತದ ಮಾಡ್ಕೊ ಹೋಗಿ. ಅಲ್ಲ, ಕಳಪೆ ಕಾಮಗಾರಿ ಅಂತ ಹೇಳ್ತಿದ್ರಲ್ಲ, ಸೊ ಏನು ಕಳಪೆ ಕಾಮಗಾರಿ ಅಂದ್ರೆ ಯಾವ ರೀತಿ? ಅಂದ್ರೆ ನೋಡಿ, ಎಲ್ಲ ಕಲೆಕ್ಷನ್ಸ್ ಎಲ್ಲ ಸರಿ ಇಲ್ಲ. ಗೇಟ್ ವಾಲ್ಗಳು ಲಾಕ್ ಮಾಡಿ ತಿರುಗೋದಿಲ್ಲವ. ಎಲ್ಲಿ ನೀರು ಅಲ್ಲೇ ಹೋಗ್ತಾ ಇರ್ತಾವ. ತಿಪ್ಪಿಗೆ ಹೋಗ್ತಾ ಇರ್ತಾವ, ಚರಂಡಿಗೆ ಹೋಗ್ತಾವ. ಹೋಗ್ದಿದ್ದವ್ರಿಗೆ ಒಂದು ಗ್ಲಾಸ್ ನೀರು ಸಹ ಹೋಗ್ತಾ ಇಲ್ಲ. ಅವ್ರು ಅವನ್ನ ಕೇಳಿದ್ದಕ್ಕೆ, ಕಾಂಟ್ರಾಕ್ಟ್ ಕೆಲಸ ಮಾಡಿರೋನು ಅವ್ನು ಕೇಳಿದ್ದಕ್ಕೆ ಅವನೇನು ಹೇಳ್ತಾ ಇದ್ದಾನಂದ್ರೆ, ಅವನು ನಿಮ್ಮ ಕೈಲಿ ಅನ್ನೋದು ಮಾಡ್ಕೊ ಹೋಗ್ರಿ, ನೀವು ಯಾರು ನಮ್ಗೆ ಕೇಳಕ್ಕ, ಈ ಥರ ಅವ್ನು ಜವಾಬ್ ಕೊಡ್ತಾ ಇದ್ದಾನೆ. ಏನಿಗೆ ಅವ್ನಿಗೆ ಅಂತ ಒಂದು ಕಾಂಟ್ರಾಕ್ಟ್ ಯಾಕೆ ಕೊಡಬೇಕು? ಅದನ್ನು ವಿಚಾರಿಸೋ ಅಂಥ ಅಧಿಕಾರಿಗಳು ಯಾಕಿಲ್ಲ? ಅವ್ರನ್ನ ಕೇಳೋಕ್ಕಾದ್ರೆ ನಮ್ಮ ಗಮನ ಬಂದಿದ್ದು ಏನೋ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇಲ್ಲ. ಅಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಬಂದು ಇಲ್ಲಿ ಸ್ಪಾಟಿಗೆ ಬಂದು ನೋಡಿ ಇದು ಮಾಡಬೇಕು. ಏನು ಮಾಡ್ತಾ ಇದ್ದಾರೆ ಅವರು? ವಿಚಾರಿಸಿ. ಈಗ ನೋಡಿ ಬಂದಿದ್ದಾರೆ, ನಮ್ಮ ಸಾಹೇಬರು ಬಂದಿದ್ದಾರೆ, ಅವ್ನು ಕೇಳಿ ನಿಮಿಷ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.